ಅತ್ಯಾಚಾರದ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣಗೆ ಟೆನ್ಷನ್ ಹೆಚ್ಚಳ ಆಗ್ತಾ ಇದೆ. ಕಾರಣ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಹಲವು ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದೆ. ಮಾಜಿ ಎಂಪಿಗೆ ದೊಡ್ಡ ಸಂಕಷ್ಟವನ್ನ ಸಂತ್ರಸ್ತೆಯರ ಸೀರೆ ತಂದು ಕೊಡುತ್ತಾ ಅನ್ನೋದು ಪ್ರಶ್ನೆ. ಸಂತ್ರಸ್ತೆಯ ಬಳಿ 4 ಸೀರೆಯನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಡಿಎನ್ಎ ವರದಿಗಾಗಿ ಕಾಯ್ತಾ ಇದೆ ಎಸ್ಐಟಿ ಟೀಮ್. ಕಾರಣ ಅದರ ಸೀಮನ್ಸ್ ರಿಪೋರ್ಟ್ ಮತ್ತು ಹೇರ್ ಫಾಲಿಕಲ್ ಟೆಸ್ಟ್ ಅನ್ನ ಸೀರೆಗೂ ಸಂಬಂಧಪಟ್ಟಂತೆ ಮಾಡಲಾಗಿದೆ. ವರದಿ ಏನಾದರೂ ಮ್ಯಾಚ್ ಆದರೆ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಅನ್ನೋದು ಫಿಕ್ಸ್ ಆಗ್ಬಿಡುತ್ತೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮಾಜಿ ಎಂಪಿ ಪ್ರಜ್ವಲ್ ರೇವಣ್ಣಗೆ ಸ್ತ್ರೀ ಕಂಟಕ. ಸಂತ್ರಸ್ತೆಯ ಸೀರೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುತ್ತಾ. ಡಿಎನ್ಎ ರಿಪೋರ್ಟ್ಗೆ ಕಾಯುತ್ತಿರೋ ಎಸ್ಐಟಿ. ಪ್ರಜ್ವಲ್ ರೇವಣ್ಣಗೆ ಅತ್ಯಾಚಾರ ಪ್ರಕರಣ ದೊಡ್ಡ ಸಂಕಷ್ಟ ತಂದೊಡ್ಡುವ ಎಲ್ಲಾ ಲಕ್ಷಣಗಳು ಇದೆ. ಈಗಾಗಲೇ ಮಾಜಿ ಸಂಸದರ ವಿರುದ್ಧ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಸ್ಫೋಟಕ ಸತ್ಯಗಳು ಹೊರಬಿದ್ದಿದೆ. ಸಂತ್ರಸ್ತೆಯ ಸೀರೆಯಲ್ಲಿ ವೀರ್ಯ ಮತ್ತು ಕೂದಲು ಪತ್ತೆಯಾಗಿದ್ದು ಡಿಎನ್ಎ ಪರೀಕ್ಷೆಗೆ ಎಸ್ಐಟಿ ರವಾನಿಸಿದೆ. ಸದ್ಯ ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಎಸ್ಐಟಿ ಅಧಿಕಾರಿಗಳು ಕಾಯುತ್ತಿದ್ದು ಸೀರೆಯ ಮೇಲೆ ಪತ್ತೆಯಾಗಿರೋ ವೀರ್ಯ ಪ್ರಜ್ವಲ್ಗೆ ಮ್ಯಾಚ್ ಆದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಚಾರ್ಜ್ ಶೀಟು ಪ್ರಿಲಿಮಿನರಿ ಚಾರ್ಜ್ ಶೀಟ್ ಆಗುವಾಗ ಏನೆಲ್ಲ ಎವಿಡೆನ್ಸಸ್ ಅವರಿಗೆ ಸಿಕ್ಕಿದೆ ಅದನ್ನು ಚಾರ್ಜ್ ಶೀಟ್ ರೂಪದಲ್ಲಿ ಸಲ್ಲಿಸಿರ್ತಾರೆ. ಅಡಿಷನಲ್ ಆಗಿ ಮತ್ತು ಫರ್ದರ್ ಎವಿಡೆನ್ಸ್ಗಳು ಸಿಕ್ಕಿದಾಗೆಲ್ಲ ಅದನ್ನು 2ನೇ ಚಾರ್ಜ್ ಶೀಟು 3ನೇ ಚಾರ್ಜ್ ಶೀಟು ಕೊಡ್ತಾ ಇರ್ತಾರೆ. ಅಂತಿಮವಾಗಿ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಅದು ಮುಖ್ಯ. ಇವರು ಎವಿಡೆನ್ಸ್ಗಳು ಸಿಕ್ಕಿದಾಗೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾ ಇರ್ತಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಸಂತ್ರಸ್ತ ಮಹಿಳೆಯ ಮೇಲೆ ಯಾವ ರೀತಿ ದೌರ್ಜನ್ಯವನ್ನು ಎಸಗಲಾಯಿತು, ಅತ್ಯಾಚಾರವನ್ನು ನಡೆಸಲಾಯಿತು ಅನ್ನೋದನ್ನು ವಿವರವಾಗಿ ಎಳೆಯಾಗಿ ಬಿಚ್ಚಿಡುವ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಸಂತ್ರಸ್ತ ಮಹಿಳೆಯ ಸೀರೆಯಲ್ಲಿ ಕೂದಲು ಮತ್ತು ವೀರ್ಯ ಪತ್ತೆಯಾಗಿದ್ದು ಅದನ್ನು DNA ಟೆಸ್ಟ್ಗೆ ಕೂಡ ಕಳಿಸಲಾಗಿದೆ. ಮತ್ತು ಈ ಹಿಂದೆ ಪ್ರಜ್ವಲ್ ರೇವಣ್ಣ ಕಸ್ಟಡಿಯಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ DNA ಟೆಸ್ಟ್ಗೆ ಅವ್ರನ್ನ ಒಳಪಡಿಸಲಾಗಿತ್ತು. ಹೀಗಾಗಿ FSLನಿಂದ ಈ ರಿಪೋರ್ಟ್ ಏನಾದ್ರು ಬಂದಂತಹ ಸಂದರ್ಭದಲ್ಲಿ ಆ ವೀರ್ಯ ಅಥವಾ ಕೂದಲು ಯಾರಿಗೆ ಸೇರಿದ್ದು ಅನ್ನೋದು ಗೊತ್ತಾಗುತ್ತೆ. ಆ ರಿಪೋರ್ಟ್ ಏನಾದರೂ ಪಾಸಿಟಿವ್ ಬಂದಾದಂತಹ ಪಕ್ಷದಲ್ಲಿ ಅದು ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋ ಮಾತುಗಳು ಸಹ ಕೇಳಿಬರ್ತಿದೆ. ಇನ್ನು ಸಂತ್ರಸ್ತೆಯ ಮೇಲೆ ಹೇಗೆ ಎಲ್ಲೆಲ್ಲಿ ದೌರ್ಜನ್ಯ ಎಸಗಿ ಅತ್ಯಾಚಾರವೆಸಗಲಾಯಿತು ಅಂತ ಸಿಐಡಿ ಎಸ್ಐಟಿ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಹಾಗಾದ್ರೆ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿರುವ ಅಂಶಗಳೇನು ಅನ್ನೋದನ್ನ ನೋಡೋದಾದ್ರೆ, ಬೇಡಿಕೊಂಡ್ರೂ ಬಿಡಲಿಲ್ಲ, ಬನ್ನಿಕೋಡ ತೋಟದ ಮನೆಯಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ, ಕುಡಿಯೋಕೆ 1 ಚೆಂಬು ನೀರು ತೆಗೆದುಕೊಂಡು ಬಾ ಅಂತ ಹೇಳಿದ್ದ ಪ್ರಜ್ವಲ್, ನೀರು ತೆಗೆದುಕೊಂಡು ರೂಮ್ ಒಳಗೆ ಹೋಗ್ತಾ ಇದ್ದಂತೆ ಬಾಗಿಲನ್ನ ಲಾಕ್ ಮಾಡಿದ್ದ ಪ್ರಜ್ವಲ್, ಬಾಗಿಲು ತೆಗೆಯಣ್ಣ ಅಂದ್ರೂ ತೆಗೆಯದೆ ಮಹಿಳೆಯ ಮೇಲೆ ದೌರ್ಜನ್ಯ, ಬಲವಂತವಾಗಿ ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಅತ್ಯಾಚಾರವೆಸಗಿ ವಿಡಿಯೋ ಮಾಡಿಕೊಂಡಿದ್ದ ಪ್ರಜ್ವಲ್. ಇದಾದ ಬಳಿಕ ಬಸವನಗುಡಿಯ ಮನೆ ಕ್ಲೀನ್ಗೆ ಬಂದಾಗ ಸಹ ಇದೇ ರೀತಿಯ ವರ್ತನೆ. ಬಟ್ಟೆ ಒಗೆಯೋಕೆ ತೆಗೆದುಕೊಂಡು ಹೋಗುವಂತ ರೂಮ್ಗೆ ಕರೆದಿದ್ದ ಪ್ರಜ್ವಲ್, ರೂಮ್ಗೆ ಹೋಗಲು ಹಿಂಜರಿದಾಗ ಗದರಿದ್ದ ಪ್ರಜ್ವಲ್, ರೂಮ್ ಒಳಗೆ ಹೋಗ್ತಾ ಇದ್ದಂತೆ ರೂಮ್ನ ಚಿಲಕ ಹಾಕಿದ್ದ ಪ್ರಜ್ವಲ್, ರೂಮ್ ಲಾಕ್ ಮಾಡಿಕೊಂಡು ಬಲವಂತವಾಗಿ ಅತ್ಯಾಚಾರವೆಸಗಿದ್ದಾಗಿ ಹೇಳಿಕೆ. ಹೊರಗಡೆ ವಿಚಾರ ಬಾಯ್ಬಿಟ್ರೆ ವಿಡಿಯೋವನ್ನ ನಿನ್ನ ಮಗನಿಗೆ ತೋರಿಸೋದಾಗಿ ಬೆದರಿಕೆ. ಸಂಸದ ಅನ್ನೋ ಭಯದಲ್ಲಿ ಅಂದು ಸುಮ್ಮನಾಗಿದ್ದ ಮಹಿಳೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಎಸ್ಐಟಿ ಅಧಿಕಾರಿಗಳಿಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಹಲವು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಹಾಸನದ ಗೆಸ್ಟ್ ಹೌಸು ಮತ್ತು ಹೊಳೆ ನರಸೀಪುರದ ಮನೆ, ಬೆಂಗಳೂರಿನ ಬಸವನಗುಡಿಯ ಮನೆ, ಈ 3 ಕಡೆಗಳಲ್ಲೂ ಕೂಡ ಸಂತ್ರಸ್ತ ಮಹಿಳೆ ಏನಿದ್ರು ಆಕೆ ಮನೆ ಕೆಲಸ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗೋದಲ್ದೇನೆ ಅದನ್ನು ಅಕ್ರಮವಾಗಿ ವಿಡಿಯೋ ಕೂಡ ಮಾಡ್ಕೋತಾನೆ. ವಿಡಿಯೋ ಮಾಡಿಕೊಂಡು ಕೂಡ ನಿಮ್ಮ ಮಗನಿಗೆ ವಿಡಿಯೋ ತೋರಿಸ್ತೀನಿ, ನಾನು ಹೇಳಿದಂತೆ ಕೇಳಬೇಕು ಅಂತ ಪ್ರಜ್ವಲ್ ರೇವಣ್ಣ ಬೆದರಿಕೆ ಹಾಕಿದ್ರು ಅನ್ನೋ ಅಂಶಗಳು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಡಿಎನ್ಎ ರಿಪೋರ್ಟ್ನಲ್ಲಿ ಸೀರೆ ಮೇಲೆ ಇರುವ ವೀರ್ಯ ಹಾಗೂ ಕೂದಲು ಪ್ರಜ್ವಲ್ಗೆ ಮ್ಯಾಚ್ ಆದ್ರೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ಆಗ ಪ್ರಜ್ವಲ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಕಾನೂನಿನ ಕುಣಿಕೆಯಿಂದ ಬಚಾವಾಗೋದು ಅಷ್ಟು ಸುಲಭವಲ್ಲ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.